ಮಾಂತಪ್ಪ ಅಂತಂದರೆ ಒಂದು ಮಹಾನ್ ಚೇತನ ಅಂತಲೇ ಹೇಳ್ಬೋದು. ಅದೇ ಈ ಅಜಾತ ಶತ್ರು, ಅವರಿಗೆ ಯಾರೂ ಕೂಡ ಶತ್ರುಗಳಿಲ್ಲ, ಎಲ್ಲರೂ ಮತ್ತು ಎಲ್ಲರಿಗೂ ಒಳಿತನ್ನು ಬಯಸ್ತಕ್ಕಂಥ ಏಕೈಕ ಹೃದಯ ಅಂದರೆ ಅದು ಮಾಂತಪ್ಪ ಸರ್. ನಾನು ಕಂಡಂತೆ ಸುಮಾರು 15-16 ವರ್ಷಗಳಿಂದ ಅವರು ದಿನ ಇಡೀ ಎಷ್ಟು ಯಾವ ಸಮಾಜದವರು, ಯಾವ ಸಂಘ ಸಂಸ್ಥೆಯವರು ಅಥವಾ ಯಾವ ಕಚೇರಿನಲ್ಲಿ ಕರೆದ್ರು, ಯಾವ ಸರ್ಕಾರಿ ಕರೆದ್ರೂ ಕೂಡ ಒಂದು ಕಾರ್ಯಕ್ರಮನೂ ಆ ದಿವಸ ಅವ್ರು ಮಿಸ್ ಮಾಡಿದವರೇ ಅಲ್ಲ. ಅವರ ತಲೆಯಲ್ಲಿ ಒಂದು ಏನಂದರೆ ಒಂದು ಡೈರಿನೇ ಇತ್ತು ಅಂದ್ಕೋತೀನಿ. ಯಾಕಂದರೆ ಆ ಟೈಮ್ ಸೆನ್ಸ್ ಇರ್ಬೋದು, ಮತ್ತೊಂದಿರ್ಬೋದು, ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡ್ತಿದ್ರು. ನಮ್ಮ ಭಾರತ್ ಸೇವಾ ದಳದಲ್ಲೂ ಸಹ ಜಿಲ್ಲಾ ಸಮಿತಿಯ ಸದಸ್ಯರಾಗಿದ್ದರು. ನಾನು ಅವರು ಒಂದೇ ಸತಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿನ ತೊಗೊಂಡ್ವಿ. ಯಾಕಂದರೆ ಅವರ ವಯಸ್ಸಿಗೆ ನಾವು ಅವ್ರ ಜೊತೆ ಕೂತು ರಾಜ್ಯೋತ್ಸವ ಪ್ರಶಸ್ತಿ ತೊಗೊಳ್ಳೋದು ಸಾಮಾನ್ಯ ವಿಚಾರ ಅಲ್ಲ. ಮತ್ತು ಅವರಲ್ಲಿ ಅವರು ಚಿಕ್ಕವ್ರು ಹೇಳಿದ್ರು, ದೊಡ್ಡವರು ಹೇಳಿದ್ರು, ತಿದ್ಕೋತಿದ್ರು ಅದಕ್ಕೊಂದೇ ಉದಾಹರಣೆ ಅಂದರೆ, ಗಾಡಿ ಓಡಿಸುವಾಗ ಮೊಬೈಲ್ ಹಿಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾಯಿದ್ರು. ನಾನೊಂದು ದಿವಸ, ಸರ್ ಗಾಡಿ ನಿಲ್ಲಿಸ್ಬಿಟ್ಟು ನಿಮ್ಮದು, ಇಲ್ಲ ಸರ್ ನಿಮ್ಮ ವಯಸ್ಸು ಗಾಡಿ ಇಲ್ಲಿ ಹೋಗ್ತಾ ಮೊಬೈಲ್ ಹಿಡ್ಕೊಂಡು ಮಾತಾಡೋದು ವಯಸ್ಸಲ್ಲ ಸರ್, ದಯಮಾಡಿ ಮೊಬೈಲ್ ಹಿಡ್ಕೋಬೇಡಿ ಅಂದೆ. ಅದನ್ನು ಇವತ್ತಿನ ತನಕ ಅವ್ರು ಪಾಲಿಸ್ಕೊಂಡು ಬಂದರು. ಅಂದರೆ ಅವರು, ಇಲ್ಲ ಮೇಡಮ್ ನಾನು ಇನ್ನೂ ಮೊಬೈಲ್ ಮುಟ್ಟಲ್ಲ, ನೀವು ಹೇಳ್ದಾಗಿಂದ ನಾನು ಮುಟ್ತಾ ಇಲ್ಲ. ಅಂದರೆ ನಗು ಮುಖದಲ್ಲಿ ಎಲ್ಲರಿಗೂ ಮಾರ್ಗದರ್ಶಕರಾಗಿ ಒಂದು ತಂದೆ, ಹಾಸನಕ್ಕೆ ಒಂದು ತಂದೆ ಸಮಾನರಾಗಿದ್ದಂಥ ವ್ಯಕ್ತಿಯನ್ನು ಇವತ್ತು ಕಳ್ಕೊಂಡಿದ್ದೀವಿ. ಅದು ನಿಜವಾಗ್ಲೂ ಅಂಥ ವ್ಯಕ್ತಿ ಇನ್ನು ಹಾಸನದಲ್ಲಿ ಸಿಗೋದು ಕಷ್ಟ. ಅವರ ಬೇರೆ ಯಾವುದಾದ್ರೂ ರೂಪದಲ್ಲಿ ಅಂತಹ ವ್ಯಕ್ತಿ ಮತ್ತೆ ನಮ್ಮ ಹಾಸನಕ್ಕೆ ಚಿರಾಯುವಾಗಿ ಬರಲಿ ಅಂತ ನಾನು ಆಶಯವನ್ನು ವ್ಯಕ್ತಪಡಿಸ್ತೀನಿ. ನೀತು ಅಂತ ನಮ್ಮ ಮಾಂತಪ್ಪ ಅವರು ಸುಮಾರು 35 ವರ್ಷದಿಂದ ನಾನು ಅವರನ್ನು ಚಿಕ್ಕವಳಿದ್ದಾಗಿಂದ ನೋಡಿದ್ದೀನಿ. ಅವರು ನಮ್ಮ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೂ ಅಧ್ಯಕ್ಷರಾಗಿದ್ದಾರೆ. ಯಾವಾಗಲೂ ಸಿಕ್ಕಿದ್ರೂ ನೀವು ಇಂಡಸ್ಟ್ರಿಯಲಿಸ್ಟಿಗೆ ಯಾಕೆ ನೀವು ಬರಬಾರ್ದು, ಯಾರು ಮಹಿಳಾ ಉದ್ಯಮಿ ಅಂತ ಹೇಳ್ಬಿಟ್ಟು ಹಾಸನಲ್ಲಿಲ್ಲ, ನೀವು ಇಂಡಸ್ಟ್ರಿ ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನನಗೊಂದು ಪ್ರೋತ್ಸಾಹ ಕೊಟ್ಬಿಟ್ಟು ಇವತ್ತು ನಾವು ಏನು ಇಂಡಸ್ಟ್ರೀಲಿ ಮಹಿಳೆಯರು ಅಂತ ಹೇಳ್ಬಿಟ್ಟು ಬೆಳೆದಿದ್ದೀವಿ, ಅದು ಮಾಂತಪ್ಪ ಅವರಿಂದನೇ ಬೆಳೆದಿರೋದು ಅಂತ ಹೇಳ್ಬೋದು. ಅವರು ನಮ್ಮ ಜಿಲ್ಲೆ ಹಾಸನ ಜಿಲ್ಲೆಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಧ್ಯಕ್ಷರಾದಾಗ್ಲೂ ನಮಗೆ ಮಹಿಳೆಯರಿಗೆ ಏನೇನಿದೆ ಗೌರ್ಮೆಂಟಿಂದ ಆಪರ್ಚುನಿಟೀಸು, ಸಬ್ಸಿಡಿ ಇರ್ಬೋದು, ಯಾವುದೇ ಇರ್ಬೋದು, ಅದನ್ನೆಲ್ಲ ಹೇಳ್ಕೊಟ್ಬಿಟ್ಟು ನೀತು ಮೇಡಮ್ ನೀವು ಮಾಡಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಉದ್ಯಮನ ಮುಂದೆ ಬರೋಕ್ಕೆ ಕಾರಣನೇ ಮಾಂತಪ್ಪ ಆಗಿದ್ದಾರೆ. ಇವತ್ತೊಂದು ದೊಡ್ಡ ಇಂಡಸ್ಟ್ರಿ ನಾವು ಮಾಡಿದ್ದೀವಿ ಹಾಸನಲ್ಲಿ ಅಂದರೆ, ಜಿಲ್ಲಾ ಹಾಸನ ಸಣ್ಣ ಕೈಗಾರಿಕೆ ಅಲ್ಲೂ ಅವರು ತುಂಬ ಹೆಸರು ಮಾಡಿ ಅಲ್ಲಿಂದ ನಮಗೆ ಪರಿಚಯಸ್ತ್ರ ಆದವರು. ಇವತ್ತೂ ಮೊನ್ನೆ ಇನ್ನೂ ನಮಗೆ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಸಿಕ್ಕಿದ್ರು. ಆವಾಗಲೂ ಹೇಗೆ ನಡೀತಿದೆ ನೀತು ಇಂಡಸ್ಟ್ರಿದು, ನಿಮ್ಮದು ಕೆಲಸಗಳೆಲ್ಲ ಯಾವ ರೀತಿ ನಡೀತಿದೆ ಅಂತ ಭಾರಿ ತುಂಬ ಚೆನ್ನಾಗಿ ಪ್ರೋತ್ಸಾಹ ಕೊಡೋರು. ಯಾವುದೇ ಎಲೆಕ್ಷನ್ ಇದ್ರೂ ನೀವು ಮುಂದೆ ಬರಬೇಕು ಮೇಡಮ್, ನೀವು ಮುಂದೆ ಬರಬೇಕು, ಮಹಿಳೆಯರು ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ಮುಂದೆ ನಮ್ಮನ್ನೆಲ್ಲ ಏಕೈಕ ವ್ಯಕ್ತಿ ಅವರೊಬ್ಬರೇ ಪ್ರೋತ್ಸಾಹ ಮಾಡ್ತಾ ಇದ್ದಿದ್ದು ಅಂದರೆ ಅವರೊಬ್ಬರೇ ಹಾಸನಲ್ಲಿ ಏಕೈಕ ವ್ಯಕ್ತಿ ಅಂತ ಹೇಳ್ಬೋದು. ಮಹಿಳೆಯರಿಗೆ ತುಂಬ ಪ್ರೋತ್ಸಾಹ ಕೊಟ್ಟಿರೋದೇ ಅವರೇ ಅಂತ ಹೇಳ್ಬಿಟ್ಟು ನಾನು ಅವ್ರನ್ನ ತುಂಬ ಇವತ್ತು ನಾವು ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ಬಿಟ್ಟು ದುಃಖನ ವ್ಯಕ್ತಪಡಿಸ್ತಾ ಇದ್ದೀವಿ. ಅಪ್ಪನವರು ಒಬ್ಬರು ಜಾತ್ಯತೀತ ಆಲೋಚನೆ ಒಬ್ಬ ವ್ಯಕ್ತಿ. ಅವ್ರ ಹಾಸನ ಕಾಲಿಟ್ಟಿದಾಗಿನಿಂದ ತುಂಬ ಕಷ್ಟಪಟ್ಟು ಮೇಲ್ಮಟ್ಟಕ್ಕೆ ಬಂದ್ರೂ ಕೂಡ ಹಲವರು ದಲಿತರು, ಅದರಲ್ಲೂ ಮುಖ್ಯವಾಗಿ ಕಲಾವಿದರು, ಸಾಹಿತಿಗಳು, ಇವ್ರ ಬಗ್ಗೆ ಆಲೋಚನೆ ಎಲ್ಲೇ ನಡೆದರೂ ಕೂಡ ಅವ್ರ ಬಾಯಲ್ಲಿ ಎಂಥ ವ್ಯಕ್ತಿನೂ ಕಂಡ್ರೆ ಅಣ್ಣ ಅನ್ನೋ ಒಂದು ಮಾತು ಗೊತ್ತಿತ್ತಲ್ಲ, ಅಷ್ಟಕ್ಕೆ ಎಲ್ಲರೂ ಕೂಡ ನಾವು ಮರಿಗೆ ಹೋಗ್ತಾಯಿದ್ದು. ಅದರಲ್ಲೂ ಕೂಡ ನಮ್ಮ ನಾಟಕದಲ್ಲಿ, ನಮ್ಮ ಕಾರ್ಯಕ್ರಮದಲ್ಲಿ ಭಾಳಷ್ಟು ಸಹಾಯ ಮಾಡಿದ ಬೆಂತಟ್ಟಿ ನಮ್ಮನ್ನು ಬೆಳೆಸ್ಲಿಕ್ಕೆ ಕಾರಣ ಆಗಿದ್ದಾರೆ. ಮೊನ್ನೆ ಕೂಡ ಅದೇ ನಿಮ್ಮದು ನಾಟಕ ಬರೋಕ್ಕಾಗಲಿಲ್ಲ ಅಂತ ಬೇಜಾರು ಮಾಡ್ಕೊಂಡು ನನಗೆ ಕ್ಷಮೆ ಕೇಳಿದರು. ಬೇಜಾರಾಗ್ಬಿಡ್ತು ನನಗೆ. ಅವತ್ತಿನ ಬೆಳಗ್ಗೆ ಮತ್ತು ಇದೊಂದು ಆಘಾತ ನನಗೆ ಆಯಿತು. ನಿಜಕ್ಕೂ ಅಂಥ ವ್ಯಕ್ತಿಗಳು ಬಿಟ್ಟು ನನಗೀಗ ಅವ್ರು ಹೋಗ್ಯಾರೆ ಅಂತ ನಾವು ಯಾವಾಗಲೂ ತಿಳ್ಕೊಳಕ್ಕಿಲ್ಲ. ಯಾಕೆಂದರೆ ಅವರ ನಡವಳಿಕೆಗಳು, ಅವರ ಆಲೋಚನೆಗಳು ಮತ್ತು ಅವರ ವ್ಯಕ್ತಿತ್ವ ಸದಾ ನಮ್ಮ ಜೊತೆಯಲ್ಲಿ ನಾವಿರೋವರೆಗೂ ಇರುತ್ತೆ. ಕಲಾವಿದರಿಗೆ ಸ್ಫೂರ್ತಿ ಕೊಡುತ್ತೆ. ಯಾವುದು ಇಡೀ ಜಿಲ್ಲೆಯ ಎಲ್ಲ ಕಲಾವಿದರು ಮಾಂತಪ್ಪ ಅಂತ ಗೊತ್ತಿಲ್ಲದಂಥ ಕಲಾವಿದರೇ ಇಲ್ಲ. ಸೊ ಆದ್ದರಿಂದ ಇಡೀ ಕಲಾವಿದರು, ನಮ್ಮ ಜಿಲ್ಲೆ ಎಲ್ಲ ಕಲಾವಿದರ ಪರವಾಗಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸೋದ್ರ ಜೊತೆಗೆ ಎಲ್ಲರ ಪರವಾಗಿ ಅವರು ಇನ್ನೂ ಕೂಡ ಮತ್ತೆ ಇನ್ನೊಂದು ಸರಿ ಮಾಂತಪ್ಪ ಆಗಿ ನಮ್ಮ ಇದಕ್ಕೆ ಹುಟ್ಟಿ ಬರಲಿ ಅಂತ ಆಶಿಸ್ತಾ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿನ ಅರ್ಪಿಸ್ತೀನಿ. ಮಾಂತೇಶಣ್ಣ ಅಂತಂದರೆ ಅವರು ಎಲ್ಲರಿಗೂ ಸಹೋದರತೆಯನ್ನು ತೋರಿಸ್ತಕ್ಕಂಥ ವ್ಯಕ್ತಿ. ಅಲ್ಲದೆ ಜಿಲ್ಲೆಯಲ್ಲಿ ಯಾವ ಒಂದು ಪಕ್ಷ ಭೇದ ಇಲ್ಲದೇ, ಯಾವ ಜಾತಿ ಭೇದ ಇಲ್ಲದೇ ಎಲ್ಲರಿಗೂ ಕೂಡ
ಸ್ನೇಹಜೀವಿಯಾಗಿ ಸಹೋದರರಾಗಿ ಜಿಲ್ಲೆಯಲ್ಲಿ ಒಂದು ಅವರದೇ ಒಂದು ಖ್ಯಾತಿಯನ್ನು ಪಡ್ಕೊಂಡಂಥ ವ್ಯಕ್ತಿ. ಇವತ್ತು ಅವರು ಅಕಾಲಿಕ ಮರಣ ಹೊಂದಿದ್ದಾರೆ. ಜಿಲ್ಲೆಗೆ ತುಂಬಲಾರದ ನಷ್ಟ ಆಗಿದೆ. ಅವರು ಸುಮಾರು ನಮ್ಮ ಫ್ಯಾಮಿಲಿಗೆ 40-50 ವರ್ಷಗಳಿಂದನೂ ನಮಗೆ ಚಿರಪರಿಚಿತರು. ಹಾಗಾಗಿ ಭಾಳ ನೋವಾಗಿದೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ದೊರಕಲಿ ಅಂತ ಹೇಳ್ತಾನೆ ನಾನು ಈ ಸಂದರ್ಭದಲ್ಲಿ. ಮಹಾಂತೇಶಪ್ಪ ಅಂದರೆ ಅವ್ರ ಹೆಸರಲ್ಲೇ ಇದೆ ಮಹಾಂತಪ್ಪ ಅಂತ. ಏಕೆಂದರೆ ಅವರು ತುಂಬ ಮಹಾನ್ ತ್ಯಾಗ ಮಾಡಿದ್ದಾರೆ. ಏಕೆಂದರೆ ಎಸ್ ಟಿ ಸಮುದಾಯದ ಜಿಲ್ಲಾಧ್ಯಕ್ಷರಾಗಿ ಇಂಡಸ್ಟ್ರಿಯಲ್ ಏರಿಯಾ SC/ST ಉದ್ಯೋಗ SC/ST ಉದ್ದಿಮೆದಾರರ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅದೇ ಅಲ್ಲದೆ ಅವರು ಎಷ್ಟಿಗೆ ಹಂಗೆ ಮಾಡಿಲ್ಲ, ಎಲ್ಲ ಸಮುದಾಯಕ್ಕೂ ಮಾಡಿದ್ದಾರೆ. ಏಕೆಂದರೆ ಇವತ್ತು ಏನಪ್ಪ ಮಹಾಂತೇಶಣ್ಣ ಅಂತಂದರೆ ಈ ಜಿಲ್ಲೆಗೆ ಒಂದು ದೊಡ್ಡ ಕೊಡುಗೆ. ಏಕೆಂದರೆ ನಾವು ರೀಲಲ್ಲಿ ನೋಡ್ತೀವಿ ಹೃದಯವಂತ ಅಂತ ಮೂವಿ ನೋಡಿವಿ, ಆದರೆ ಈ ಜಿಲ್ಲೆಯಲ್ಲಿ ರಿಯಲ್ಲು ಹೃದಯವಂತ ಅಂದರೆ ಮಹಾಂತೇಶಣ್ಣ. ಏಕೆಂದರೆ ತುಂಬ ಹೃದಯವಂತರು, ಮನೆ ವ್ಯಕ್ತಿ ಥರ ಅವರು. ಏನಪ್ಪ ಅಂದರೆ ಚಿಕ್ಕವ್ರಿಗೂ ಅಕ್ಕ ಅಣ್ಣ ಅಂದ್ಕೊಂಡೇ ಬಂದವರು. ಏಕೆಂದರೆ ಹೆಲ್ಪಿಂಗ್ ನೇಚರ್ ತುಂಬ ಇತ್ತು ಅವ್ರಿಗೆ. ಸಹಾಯ ಮಾಡೋದ್ರಲ್ಲಿ ಅವರು ಎತ್ತಿದ ಕೈ ಕೇಳೋದೇ ಬೇಡ, ಅವ್ರು ತುಂಬ ಸಹಾಯ ಮಾಡ್ತಾಯಿದ್ರು. ಇವಾಗ ಇಂಥ ನಾಯಕನ ಕಳ್ಕೊಂಡು ಈ ಜಿಲ್ಲೆ ತಬ್ಲಿ ಅಂತಾಗಿದೆ. ಹೇಳ್ಬೇಕಂದ್ರೆ ನನಗೆ ನೋವಾಯಿತು ನೆನ್ನೆ ನೋಡಿ. ಹೃದಯಘಾತವಾಗಿದೆ, ಗ್ರೂಪಲ್ಲಿ ನೋಡಿ ಮಹಾಂತೇಶಣ್ಣಗೆ ಹೃದಯಘಾತವಾಗಿದೆ, ತೀವ್ರ ಘಟಕದಲ್ಲಿ ಇರಿಸಲಾಗಿದೆ ಅಂತ ಹೇಳಿದರು. ನೆಕ್ಸ್ಟ್ ಆಮೇಲೆ ನಿಧಾನ ಸುದ್ದಿ ಕೇಳಿ ನನಗೆ ಆಘಾತವಾಯಿತು. ಯಾಕಪ್ಪ ಅಂದರೆ ಇಂಥ ವ್ಯಕ್ತಿನ ಕಳ್ಕೊಂಡು ಈ ಜಿಲ್ಲೆ ಇಂಥ ಸಮುದಾಯ ಆಮೇಲೆ ಯಾರನ್ನೂ ಕೆಟ್ಟವ್ರು ಮಾಡ್ಕೊತಾ ಇರಲಿಲ್ಲ. ಒಂಥರ ಅಜಾತ ಶತ್ರು ಇವರು. ಶತ್ರುಗಳೇ ಇಲ್ಲ ಮಹಾಂತೇಶನಿಗೆ ಈ ಜಿಲ್ಲೆಯಲ್ಲಿ. ಯಾರಪ್ಪ ಶತ್ರು ಅಂದರೆ ಅವ್ರಿಗೆ ಒಬ್ರಿಗೂ ಶತ್ರು ಇಲ್ಲ. ಏಕೆಂದರೆ ಅವರು ಆ ಥರ ಇದ್ದರು. ಅವರು ಎಲ್ಲರನ್ನೂ ಪ್ರೀತಿಯಿಂದ ವಿಶ್ವಾಸದಿಂದ ನೋಡ್ತಾಯಿದ್ರು, ಸಹಾಯ ಮಾಡ್ತಾಯಿದ್ರು, ನೊಂದವ್ರಿಗೆ ಸಹಾಯ ಮಾಡ್ತಿದ್ರು. ಮಹಾಂತಪ್ಪನವರು ನಾವೆಲ್ಲ ಕಳೆದ 40 ವರ್ಷಗಳಿಂದ ಕುಟುಂಬ ಸ್ನೇಹಿತರು. ನಾನು ರಾಯಚೂರು ಜಿಲ್ಲೆಯಿಂದ ಇಲ್ಲಿಗೆ ಉದ್ಯೋಗ ಅರಿಸ್ಕೊಂಡು ಬಂದೆ. DDP ಆಗಿ ರಿಟೈರ್ಡ್ ಆದೆ. ಅವರು ಅಶೋಕ ಹೋಟೆಲಲ್ಲಿ ಪಾಪ ಸಣ್ಣ ನೌಕರರಾಗಿ ಕೆಲಸ ಮಾಡ್ತಾಯಿದ್ರು. ಆದರೆ ಹೃದಯ ಶ್ರೀಮಂತಿಕೆ ಹೆಚ್ಚಿತ್ತು. ಎಲ್ಲ ಜಾತಿ ಜನಾಂಗದವರನ್ನು ಧರ್ಮದವರನ್ನು ಒಂದುಗೂಡಿಸ್ಕೊಂಡು ಕೆಲಸ ಮಾಡ್ತಕ್ಕಂಥ ಒಳ್ಳೆಯ ಮನಸ್ಸಿತ್ತು. ಆಮೇಲೆ ಜಾತಿ ಭೇದ ಧರ್ಮಗಳನ್ನು ಮೀರಿ ಅವರು ಸಮಾಜಕ್ಕೆ ಸಹಾಯ ಮಾಡಿದರು. ಅದರಲ್ಲಿ ವಾಲ್ಮೀಕಿ ಸಮಾಜಕ್ಕೆ ಅವರು ಒಬ್ಬ ಧ್ರುವತಾರಿಯಾಗಿ ಕಾರ್ಯನಿರ್ವಹಿಸಿದರು. ನಾನು ಮೊನ್ನೆ ಸೋಮವಾರ ಕೂಡ ಅವರನ್ನು ದೂರವಾಣಿಯಲ್ಲಿ ಮಾತಾಡಿ ಕೆಲವು ನನ್ನ ಹೆಂಡತಿ ಕೂಡ ಶಿವಮ್ಮ ಸಾಲಿ ಅಂತ ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡಿ ಇವತ್ತಿಗಳು ಸ್ವರ್ಗಸ್ಥಳಾಗಿ 2 ತಿಂಗಳ 10 ದಿನಗಳಾಯಿತು. ಅವರು ಇವರೆಲ್ಲ ಒಂಥರ ಸಮಾಜ ಸೇವಕರಾಗಿ ಕಾರ್ಯ ಮಾಡಿದೆವರು. ಅಂಥ ಮಹಾಂತಪ್ಪನಂಥ ವ್ಯಕ್ತಿತ್ವ ಸಿಗೋದು ದುರ್ಲಭ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬದವರಿಗೆ ಅವರ ಅಗಲಿಕೆಯ ನೋವನ್ನು ಭರಿಸ್ತಕ್ಕಂಥ ಶಕ್ತಿ ಆ ಹಾಸನಾಂಬೆ ಕೊಡಲಿ. ಮಾನ್ಯ ಮಹಾಂತಪ್ಪನವರು ಚಿತ್ರದುರ್ಗ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಿಂದ ಹಾಸನದ ಅಶೋಕ ಹೋಟ್ಲಿಗೆ ಒಬ್ಬ ಸಾಧಾರಣ ನೌಕರನಾಗಿ ಬಂದಂಥವರು. ಅವರು ಇವತ್ತು ಹಾಸನ ಜಿಲ್ಲೆ ಮನೆ ಮಾತಾದಂಥ ವ್ಯಕ್ತಿತ್ವ ಅವ್ರದ್ದು. ಆ ವ್ಯಕ್ತಿತ್ವ ಹೇಗೆ ಸಾಧ್ಯ ಆಯಿತು ಅಂತ ಅಂದರೆ ಅವರ ಹೃದಯವಂತಿಕೆಯಿಂದ, ಅವರ ಪ್ರೀತಿಯಿಂದ, ಅವರ ಸ್ನೇಹ ಪರವಾದಂತಹ ಚಿಂತನೆಗಳಿಂದ, ಮತ್ತು ಎಲ್ಲ ಜಾತಿಯನ್ನು, ಎಲ್ಲ ಧರ್ಮವನ್ನು, ಎಲ್ಲ ಧರ್ಮಗಳನ್ನು, ಎಲ್ಲ ಜಾತಿಗಳನ್ನು, ಎಲ್ಲ ಸಂಘಟನೆಗಳನ್ನು ಸಮಾನ ಭಾವದಿಂದ ನೋಡ್ತಕ್ಕಂಥ ಒಂದು ವಿಶಾಲ ಹೃದಯವಂತಿಕೆಯಿಂದ ಅವರು ಇವತ್ತು ಜಿಲ್ಲೆಯ ಮನಮಾತಾಗಿದ್ದರು. ಬಹುಶಃ ತನಗಾಗಿ ಅವರು ಮಾಡಿದ ಕೆಲಸಕ್ಕಿಂತ ಸಮಾಜಕ್ಕಾಗಿ ಮಾಡಿದ ಕೆಲಸದ ಪ್ರಮಾಣವೇ ಹೆಚ್ಚಿದೆ. ಅವರ ಸಂಪರ್ಕವನ್ನು ಸ್ವಂತಕ್ಕೆ ಬಳಸ್ಕೊಂಡಿದ್ದರೆ ಅವರು ಇನ್ನೂ ಎಷ್ಟೋ ಸಂಪಾದನೆ ಮಾಡುವ ಸಾಧ್ಯತೆ ಇತ್ತು. ಆದರೆ ಅವರು ಅದರ ಕಡೆ ಗಮನ ಹರಿಸಲಿಲ್ಲ. ಯಾರಿಗೆ ನನ್ನಿಂದ ಏನು ಸಹಾಯ ಆಗಬೇಕು ಅನ್ನುವಂತಹ ಚಿಂತನೆಯನ್ನು ಇಟ್ಕೊಂಡೇ ಹೋದಂತಹ ಜೀವ ಅದು. ಅವರು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅದು ಸಾಧಾರಣವಾದ ನಷ್ಟ ಅಲ್ಲ. ಆದರೂ ಏನಪ್ಪ ಅಂತ ಅಂದರೆ ನಾವು ಹೇಳ್ತಿರ್ತೀವಿ, ಯಾರ್ಯಾರು ಯಾವ್ಯಾವುದೋ ಇದುಗಳಿಗೆ ಬ್ಯಾನರ್ ಹಾಕಿರೋದನ್ನು ನೋಡಿದ್ದೇವೆ, ಮತ್ತೆ ಹುಟ್ಟಿ ಬಾ ಅಂತ. ಇಂಥ ಜೀವಗಳು ಮತ್ತೆ ಹುಟ್ಟಬೇಕು. ಇಂಥ ಹೃದಯವಂತಿಕೆಯ ಜೀವಗಳು ಹೆಚ್ಚೆಚ್ಚು ಈ ನೆಲದ ಮೇಲೆ ಹುಟ್ಟಬೇಕು. ಆಗ ಆ ನೆಲಕ್ಕೂ ಒಂದು ಅರ್ಥ ಬರುತ್ತೆ. ಹೊತ್ತಂತಹ ಈ ಭೂಮಿ ತಾಯಿ ಇದ್ದಾಳಲ್ಲ, ಆ ಭೂಮಿ ತಾಯಿ ಕೂಡ ಧನ್ಯಳಾಗ್ತಾಳೆ. ಇಂತಹ ಆತ್ಮಗಳು ಈ ನೆಲದ ಮೇಲೆ ಹೆಚ್ಚು ಬರಲಿ ಅಂಥೇಳಿ ನಾನು ಪ್ರಾರ್ಥಿಸ್ತೇನೆ. ಮಹಾಂತಪ್ಪ ಅಂದರೆ ಮಹಾನ್ ವ್ಯಕ್ತಿಗಳು, ಸಮಾಜ ಸೇವಕರು, ಸಂಘಟನೆಗಳಿಗೆಲ್ಲ ತುಂಬ ಅನುಕೂಲವನ್ನು ಮಾಡಿಕೊಟ್ಟಿದ್ರು. ಹಾಗಾಗಿ
ಅವರಿಗೆ ನಮ್ಮ ಪ್ರಕೃತಿ ಮಹಿಳಾ ಸಂಘದಿಂದ ಅವರಿಗೆ ನಮ್ಮ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಇದ್ದೀನಿ. ಜೊತೆಗೆ ಅವರ ಕುಟುಂಬ ವರ್ಗದವರಿಗೂ ಸಹ ಈ ಒಂದು ದುಃಖವನ್ನು ಭರಿಸುವಂಥ ಶಕ್ತಿ ನೀಡಲಿ ಅಂತ ಹೇಳಿಬಿಟ್ಟು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಜೈ ಹಿಂದ್. ನನ್ನ ಹೆಸರು ಕಾಮಾಕ್ಷಿ ಅಂತ. ಮಾಂತೇಶಪ್ಪ ಅವರು ನನಗೆ ಗೊತ್ತಿರೋ ಹಾಗೆ ಸುಮಾರು 20 ವರ್ಷದಿಂದ ನಮ್ಮ ಕುಟುಂಬದ ಜೊತೆ ಮತ್ತು ನಾವು ಮಾಡುವಂಥ ಸಮಾಜ ಸೇವೆಯಲ್ಲಿ ಅವರು ಸ್ಫೂರ್ತಿದಾಯಕರಾಗಿದ್ದರು. ಹೀಗೆ ಇರಬೇಕು, ನೀವು ಹೀಗೆ ಮಾತಾಡಬೇಕು, ನೀವು ಇಂಥವ್ರ ಜೊತೆ ಹೀಗೆ ಬೆರಿಬೇಕು ಅನ್ನೋದನ್ನು ಅವ್ರು ನಮ್ಗೆ ಹೇಳ್ಕೊಟ್ಟಿದ್ರು. ಜೊತೆಗೆ ಮಕ್ಳಿಗೂ ಸಹ ಸ್ಫೂರ್ತಿ ತುಂಬಿದರು. ನಮ್ಮ ಮನೇಲಿ ಕೂತು ಮಾತಾಡಿ, ಮಕ್ಕಳು ಹುಟ್ಟುದ ಹಬ್ಬದ ಸಂದರ್ಭದಲ್ಲಿ ಅವರು ಸಹ ಬಂದು ಮಕ್ಕಳಿಗೆ ಹಾರೈಸಿ ನೀವು ಹೀಗೆ ಓದಬೇಕು, ನಮ್ಮ ಜನಾಂಗದವ್ರಿಗೆ ಇದೇ ಥರ ಸೌಲಭ್ಯಗಳು ಸರ್ಕಾರದಿಂದ ಸಿಗುತ್ತೆ, ಯಾರೂ ಕಷ್ಟಪಡೋವಂಥದ್ದೇನಿಲ್ಲ ಅಂತ ಹೇಳಿ ಅವರು ನಮ್ಮ ಕುಟುಂಬದವ್ರ ಜೊತೆ ಕೂತು ನಮ್ಮ ಮಕ್ಕಳಿಗೆ ಸ್ಫೂರ್ತಿದಾಯಕರಾಗಿದ್ದರು. ನಿನ್ನೆ ಅಷ್ಟೇ ಅವ್ರನ್ನ ಹೃದಯಾಘಾತ ಆಗಿದೆ ಅಂತ ಕೇಳಿ ತುಂಬ ಬೇಜಾರಾಯಿತು. ನಿನ್ನೆ 3 ಗಂಟೆಗೆ ಸುದ್ದಿ ಬಂತು, ಆದರೆ ಅವ್ರು ನೋಡೋಕ್ಕಾಗಲಿಲ್ಲ. ರಾತ್ರಿ ಹಾಸನಿಗೆ ತಲುಪಿದ ಮೇಲೆ ನಾವು ನೋಡೋಕ್ಕಾಯಿತು. ಅವ್ರನ್ನ ಕಳ್ಕೊಂಡು ನಮಗೆ ತುಂಬ ಏನೋ ಒಂದು ನಮ್ಮ ಕುಟುಂಬದಲ್ಲಿ ಒಬ್ಬರನ್ನ ಕಳ್ಕೊಂಡಿದ್ದೀವಿ ಅನ್ನೋವಷ್ಟು ನೋವಾಗ್ತಿದೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಈ ದಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಂದು ಮಹಾನ್ ಚೇತನ ಜೀವ ಮಾಂತಪ್ಪನವರು ಅಂತ್ಯವಾಗಿದೆ. ಈ ನಮ್ಮ ಸಮುದಾಯಕ್ಕೆ ಒಂದು ಕರಾಳ ದಿನ. ನಮ್ಮಂಥ ಯುವ ಮುಖಂಡರಿಗೆ, ಯುವ ನಾಯಕರಿಗೆ ಅವರು ಎಂದೂ ಸಹ ಸ್ಫೂರ್ತಿಯಾಗಿರ್ತಾರೆ. ನಾವು ನಮ್ಮ ನಾಯಕರಾದ ಎತ್ತೂರು ನಾಗರಾಜ್ ಅವರ ಒಂದು ಸಮ್ಮೇಳನದಲ್ಲಿ ನಮ್ಮನ್ನು ಬೆಳೆಯೋದಕ್ಕೆ ಮೂಲ ಕಾರಣ ಸಹ ಮಾಂತಪ್ಪರು ಇರ್ತಾರೆ. ಅವರ ಒಂದು ಕುಟುಂಬಕ್ಕೆ ಮತ್ತು ಅವರ ನಂಬಿದ ಎಲ್ಲ ಯುವ ನಾಯಕರಿಗೂ ಅವರ ಸ್ಫೂರ್ತಿಯಾಗಲಿ. ಮುಂದಿನ ದಿನಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಸಂಸದರು ಆದ ಶ್ರೀತ ಅವರ ಒಂದು ಮುಖ್ಯವಾದ ರಸ್ತೆಗೆ ಅವ್ರ ಹೆಸರು ಇಡ್ತೀನಿ ಅಂತ ಅದು ಸ್ವಾಗತಾರ್ಹ. ಎಲ್ರಿಗೂ ಆ ಯಪ್ಪ ಇದ್ದಷ್ಟು ದಿನ ಸಂತೋಷವಾಗಿ ನಡೆಸ್ಕೊಂಡಿದ್ರು. ಎಲ್ಲರನ್ನೂ ಗೌರವ ತಗೊಂಡು ಅವ್ರಿಗೆಲ್ಲರೂ ಶಾಂತಿ ಸಿಗಲಿ ಅಂತ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ಬಹುಶಃ ನನ್ನೊಂದಿಗೆ ಕಚೇರಿಯಲ್ಲಿ ನನ್ನೊಂದಿಗೆ ಕಡೆಯ ಸಂಜೆ ಬಂದು ಅವರು ನೀಲಿ SM ಕೃಷ್ಣನಗರದಲ್ಲಿ ತುಂಬ ಕಳೆ ಬೆಳ್ಕೊಂಡಿದೆ ಮೇಡಮ್. ತಾವು ಕಮಿಷನರ್ ಹೇಳಿ ಕೂಡ ಕಮಿಷನರ್ಗೆ ನಾವು ಅದೆಲ್ಲ ಸ್ವಚ್ಛ ಮಾಡಿಸ್ತೀವಿ ಅಂತ ಬಂದು ಆಯಿತು ಮಾಡ್ತಾರೆ. ಕರೆಕ್ಟು ನಿಮ್ಮ ಲೇಔಟಲ್ಲೆಲ್ಲ ಭಾಳಷ್ಟು ಸಮಸ್ಯೆಗಳಿದೆ ಒರ್ಗೇಜ್ ಮಾಡಿ ಕಮಿಷನರ್ಗೂ ಮಾತಾಡಿ ಕೊಟ್ಟೆ, ಬರ್ತಾರೆ ನೋಡಿ ಮಾಡಿಕೊಡ್ಬೋದು, ಅದಕ್ಕೆ ನೀವು ಕೂಡ ಕಡೆಯಿಂದ ಸಹಾಯ ಮಾಡಿ. ಸೊ ಅದನ್ನೆಲ್ಲ ಏನು ಪಾರ್ಕಿಂಗ್ ಬೇರೆ ಬೇರೆ ತಿಳ್ಕೊಂಡಿದೆ ಅದನ್ನೆಲ್ಲ ತೆರವುಗೊಳಿಸಿ ಅಂತ ಅಂದ್ಬಿಟ್ಟು ಹೇಳಿ ಬಹುಶಃ ಲಾಸ್ಟ್ ನಾನು ಎದ್ದೋಗ್ತಾ ಇದ್ದೆ ಅವಾಗ ಬಂದು ನಾನು ನೋಡ್ದಂಗೆ ಮಹಾಂತಪ್ಪ ಅವರು ಅವ್ರಿಗೆ ಅಂತಂದ್ಬಿಟ್ಟು ಯಾವತ್ತೂ ಬರಲಿಲ್ಲ. ಅವರು ಧರ್ಮಪ್ಪ ನಾಯಕರು ಬರ್ತಾಯಿದ್ರು, ಬಂದು ಇದು ಅಂಗನವಾಡಿದಾಗಲಿ ಅಥವಾ ಬೇರೆದಾಗಲಿ ಬೇರೆ ಅವರ ಜನಾಂಗಕ್ಕೆ ಅಂತಂದ್ಬಿಟ್ಟು ಅವ್ರು ಯಾವತ್ತೂ ಬಂದಂಗೆ ನನಗೆ ತಿಳಿರ್ಬೋದು ಒಂದು ಎರಡು. ಅದು ಬಿಟ್ಟು ಎಲ್ಲನೂ ಕೂಡ SC/ST ಸಮಿತಿ ಪುನರ್ರಚನೆ ಮಾಡಲಿಕ್ಕೆ ಬೇರೆದೆಲ್ಲದರಲ್ಲೂ ಅವರು ಪಾಪ ಭಾಳ ಆ್ಯಕ್ಟಿವ್ ಆಗಿ ಇದು ಮಾಡ್ತಾಯಿದ್ರು. ಮಹಾಂತಪ್ಪರು ತುಂಬ ಸಭ್ಯಸ್ಥರು, ಮುಖ್ಯವಾಗಿ ಹೇಳ್ಬೇಕಂದ್ರೆ ಬಹಳ ನಗುಮುಖದವರು, ತುಂಬ ಸಭ್ಯಸ್ಥರು, ಕೈಗಾರಿಕೋದ್ಯಮರು, ಮುಖ್ಯವಾಗಿ ಕೈಗಾರಿಕೋದ್ಯಮರು. ಅವರು ಅಷ್ಟು ಸಣ್ಣ ಅವ್ರ ಮನೆಗೂ ಕೂಡ ನಾವು ಮಹಾಲಕ್ಷ್ಮಿ ಕಲಿಸಿದ್ರು. ನಾವು ನಮ್ಮ ಇವರೆಲ್ಲ ಹೋಗಿ ಆಫೀಸರ್ ಭಾಳ ಒಂದು ನಗುಮುಖದ ಎಲ್ಲರೊಂದಿಗೆ ಸ್ನೇಹಮಯಿ ಆಗಿರುವಂಥದ್ದು ವ್ಯಕ್ತಿತ್ವ ಅವರು. ಖಂಡಿತ ನಿನ್ನೆ ನಮಗೆ DCM ಅವರ ಇದರಲ್ಲಿ ಕಾರ್ಯಕ್ರಮದಲ್ಲಿ ಅವರ ಪ್ರೋಟೋಕಾಲಲ್ಲಿ ನಂಬಿಕೆ ಆಗಬೇಕು, ಮಾತಾಡೋದು ಆಗಿದೆ ನಂಬಿಕೆ ಆಗಬೇಕು. ಅದು ಅಷ್ಟೇ, ಮನುಷ್ಯನಿಗೆ ಇದು ಅರ್ಥ ಆಗಬೇಕು. ನಮ್ಮ ಏನಿದೆ ನಾವು ಇಷ್ಟು ಒಂದು ಅಶಾಶ್ವತ ಅಂತಂದ್ಬಿಟ್ಟು ನಮಗೆ ಅರ್ಥ ಆಗಬೇಕು. ಅದು ಪ್ರತಿ ಘಟನೆಯಲ್ಲೂ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಅದರಿಂದ ಅವರ ಆತ್ಮಕ್ಕೆ ಹೆಚ್ಚು ನಾವೇನು ಇದು ಯಾವುದು ಸಂತೋಷದ ಇದಾಗ ಅವರು ಭಾಳ ನಮ್ಮನ್ನು ಅಗಲಿದ್ದಾರೆ. ನನಗಂತೂ ವೈಯಕ್ತಿಕವಾಗಿ ಅಪಾರವಾದ ನಷ್ಟ ಆಗಿದೆ. ಭಾಳ ಒಳ್ಳೆಯವರು, ಒಳ್ಳೆಯ ಸಹೃದಯ ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ. ಬಹುಶಃ ಅವರ ಒಂದು ಫಾರ್ಮಲ್ಲಿ ಬೇರೆಯವರು ಬರ್ತಾರೆ ಅಂತ ನಾನು ಅಂದ್ಕೊಳ್ತೇನೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಮಾಂತಪ್ಪರವರ ಕುರಿತು ಗೌರವಾನ್ವಿತ ಜಿಲ್ಲಾಧಿಕಾರಿಗಳು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಕ್ಕೆ ಧನ್ಯವಾದಗಳು. ಬಹಳ ದಿನ ಯಾಕಂತೇಳಿದ್ರೆ MA ಓಡಾಡ್ಕೊಂಡಿದ್ದಂತಹ ಮಾಂತಪ್ಪಣ್ಣರವರು ಇವತ್ತು ನಮ್ಮ ಜೊತೆ ಇಲ್ಲ. ಯಾಕಂದರೆ ಇವತ್ತು ನಾನು
ಮಾತಾಡಲೇಬೇಕಾಗ್ತದೆ. ಕಳೆದ ಚುನಾವಣೆಯಲ್ಲಿ ಹಗಲಿರುಳು ಅವರ ಒಂದು ವಯಸ್ಸು ನೋಡದೆ ಕೆಲಸ ಮಾಡೋದು ತುಂಬಾ ಸಂತಾಪ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅವರ ಒಂದು ಕೊಡುಗೆ ಅಪಾರವಾಗಿದೆ. ಆಮೇಲೆ ಜಾತ್ಯತೀತವಾಗಿ ಅವರ ಒಂದು ಹೋರಾಟ ನಮ್ಮ ಜಿಲ್ಲಾಧಿಕಾರಿಗಳು ಎಲ್ಲ ಮಾತಾಡ್ತಿದ್ರು. ಯಾವತ್ತೂ ಅವರು ವೈಯಕ್ತಿಕ ಕೆಲಸಗಳಿಗೆ ಬಂದಿಲ್ಲ, ಯಾವ್ದಾದ್ರು ಸಾರ್ವಜನಿಕ ಕೆಲಸ ಸಮಾಜದ ಕೆಲಸಕ್ಕೆ ತುಂಬ ಒತ್ತು ಕಳ್ಕೊಂಡಿರೋದು. ಸಮಾಜದಲ್ಲಿ ಒಂದು ಒಳ್ಳೆಯ ಒಂದು ಜೀವನ ಕಳ್ಕೊಂಡಂತಾಗಿದೆ. ಅವರ ಒಂದು ಮುತ್ತೊಂದನೆ ನಾನು ಬಣ್ಣಿಸ್ತೀನಿ. ಯಾಕಂತೇಳಿದ್ರೆ ತುಂಬ ಸಂಕಟ ಆಗ್ತದೆ. ನಮ್ಮ ಜಿಲ್ಲಾ ಮುಖ್ಯಮಂತ್ರಿಗಳು ಸಹ ತುಂಬ ಬೇಜಾರಲ್ಲೇ ಇವರಿಗೂ ಸಹ ಇದ್ದಾರೆ. ತುಂಬ ಒಡನಾಟ ಇಷ್ಟೇ ಬೇಜಾರಾಗಿ ನಾವು ಕೂರಿಸ್ಕೋಬೇಕು. ಆ ದೇವರು ಮಕ್ಕಳಿಗೆ ಮತ್ತು ತಾಯಿಯವರಿಗೆ ನಮ್ಮ ದೇವರಿಗೆ ಮಹಾಂತಪ್ಪ ಚಿರಾಯವಾಗಲಿ, ಹೋರಾಟಗಾರ ಮಹಾಂತಪ್ಪ ಚಿರಾಯವಾಗಲಿ, ಹೋರಾಟಗಾರ ಮಹಾಂತಪ್ಪ ಚಿರಾಯವಾಗಲಿ. ಜೀವ ಮಹಾಂತಪ್ಪನವರು ಆಗಲೇ ಇವತ್ತು ನಮ್ಮ ಕಲಾವಿದರು ತುಂಬ ಅವರು ಸೇವೆಯನ್ನು ಮಾಡಿಕೊಂಡು ಬಂದಿದ್ದರು. ನಮ್ಮ ಕಲಾವಿದರಿಗೆ ಪ್ರತಿಯೊಂದು ಕಲಾ ಸಂಘಗಳಿಗೂ ಕೂಡ ಸಹಾಯವನ್ನು ಮಾಡ್ಕೊಂಡು ಬಂದಿದ್ದರು. ಅವರು ಇವತ್ತು ನಮ್ಮನ್ನೆಲ್ಲರೂ ಕೂಡ ಬಿಟ್ಟು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಹಾಗೂ ಅವರ ಕುಟುಂಬಕ್ಕೆ ದುಃಖವನ್ನು ಮರೆತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಹೇಳ್ತಾ ನಮ್ಮೆಲ್ಲರ ಕಲಾವಿದರು ಕೂಡ ಭಗವಂತನಲ್ಲಿ ಬೇಡ್ಕೊಳ್ತಾ ನಾವೀಗ ನಮ್ಮ ಕಲಾವಿದರ ಉಪಾಧ್ಯಕ್ಷರಾದಂಥ ಶ್ರೀಕಂಠಪ್ಪನವರು ಮಾತಾಡ್ತಾರೆ. ಸಮಾಜ ಸೇವಕರಾದಂಥ ಮಹಾಂತಪ್ಪನವರು ಭಾಳ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಹೆಚ್ಚಿಗೆ ಮಾತಾಡಲ್ಲ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ. ನಮ್ಮ ಖಜಾಂಚಿಗಳಾದಂಥ ರಮೇಶ್ ಅವರು. ಮಹಾಂತಪ್ಪನವರು ವಾಲ್ಮೀಕಿ ಕಲಾ ಸಂಘದ ಅಧ್ಯಕ್ಷರು, ವಾಲ್ಮೀಕಿ ಜನಾಂಗದ ಬಹಳ ನಿಷ್ಠಾವಂತ ಒಬ್ಬ ಧೀಮಂತ ನಾಯಕ. ಅವರು ಇವತ್ತು ನಮ್ಮನ್ನೆಲ್ಲ ಅಗಲಿ ಹೋಗಿದ್ದಾರೆ.